ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಕಾಲಿಕವಾಗಿ ಸುರಿದಂತ ಮಳೆ ಜನರ ಬದುಕನ್ನ ಹೈರಾಣಾಗಿಸಿ ಬಿಟ್ಟಿದೆ. ತರಕಾರಿ ಬೆಳೆದಂತ ಬೆಳೆಗಾರರು ತಾವು ಬೆಳೆದ ಬೆಳೆ ಉತ್ತಮವಾಗಿ ಫಸಲು ಬಂದು ಅದು ಕೈಗೆಟಕದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ತರಕಾರಿಯ ಬೆಲೆ ಗಗನಕ್ಕೇರಿದೆ. ಹಬ್ಬ ಹರಿದಿನಗಳು ಇನ್ನೆಲ್ಲ ತರಕಾರಿ, ಶಬರಿಮಲೆ ಮಾಲೆ ಹಾಕುವವರು ಎಲ್ಲ ತರಕಾರಿ, ಮತ್ತೊಂದು ಮಗದೊಂದು ಅಂತೇಳಿ ಎಲ್ಲ ಬೆಂಗಳೂರಿನಲ್ಲಿ ತರಕಾರಿಗೆ ಯಾವಾಗಲೂ ಕೂಡ ಡಿಮಾಂಡ್ ಇರುತ್ತೆ. ನಗರದಲ್ಲಿ ಯಾವಾಗಲೂ ಡಿಮಾಂಡ್ ಇರುತ್ತೆ. ಆದರೆ ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಫಸಲು ಬರುವ ಸಮಯದಲ್ಲಿ ತರಕಾರಿ ಎಲ್ಲ ಕೊಳೆತು ಹೋಗಿದೆ. ಕಟಾವು ಮಾಡಲಿಕ್ಕೂ ಕೂಡ ಸಾಧ್ಯ ಆಗದೆ ಇರೋದ್ರಿಂದಾಗಿ ತರಕಾರಿ ಬೆಳೆದ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಹೀಗಾಗಿ ಬೆಂಗಳೂರಿಗೆ ಸಮರ್ಪಕವಾಗಿ ತರಕಾರಿಯ ಪೂರೈಕೆ ಆಗದೇ ಇರೋದ್ರಿಂದಾಗಿ ಬೆಲೆ ಏರಿಕೆ ಆಗಿದೆ. 80 ರಿಂದ 90 ರೂಪಾಯಿ ಇದ್ದ ನುಗ್ಗೆಕಾಯಿ 150 ರೂಪಾಯಿಗೆ ಏರಿಕೆ ಆಗಿದೆ. 100 ರೂಪಾಯಿ ಗಡಿ ದಾಟಿದೆ ಬೀನ್ಸ್ ಬೆಲೆ. ಕೈ ಸುಡ್ತಾ ಇದೆ ಕ್ಯಾರೆಟು, ಹೂಕೋಸು, ಬೀಟ್ರೋಟು, ಹಸಿಮೆಣಸಿನಕಾಯಿ. ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚು ಮದುವೆ ಸೇರಿದಂತೆ ಶುಭ ಕಾರ್ಯಗಳು ನಡೆಯುತ್ತೆ. ನಗರವಾಸಿಗಳನ್ನ ದಂಗಾಗಿಸಿದೆ ತರಕಾರಿ ದರ ಏರಿಕೆ. ನಮಗಿದು ಸಣ್ಣ ವಿಚಾರ ಅನಿಸ್ಬೋದು, ಆದರೆ ಕಾರ್ತಿಕ ಮಾಸದಲ್ಲಿ ಶುಭ ಕಾರ್ಯಗಳು ಅತಿ ಹೆಚ್ಚು ನಡೆಯುತ್ತೆ. ಮದುವೆ, ಮುಂಜಿ, ಮತ್ತೊಂದು ಮಗದೊಂದು, ದೇವರ ಯಾತ್ರೆ ಹೋಗೋರು ಇರ್ತಾರೆ ತರಕಾರಿಯವರು. ಹಿಂಗೆಲ್ಲ ಇರುವಾಗ ಸಾಮಾನ್ಯ ಜನರಿಗೆ ತರಕಾರಿಯ ಬೆಲೆ ಕೈ ಸುಡ್ತಾ ಇದೆ. ಯಾಕಂತ ಹೇಳಿದ್ರೆ ತರಕಾರಿ ಬೆಳೆದಂತ ಬೆಳೆಗಾರ ಇದ್ದಾನಲ್ಲ, ಕೃಷಿಕ ಇದ್ದಾನಲ್ಲ, ಇದು ಮಳೆ ತಂದಿರುವಂತ ಅವಾಂತರದಿಂದಾಗಿ ಆತನ ಬೆಳೆ ಎಲ್ಲ ಕೊಳತು ಹೋಗಿದೆ. ಗದ್ದೆಯಲ್ಲೇ ಕಟಾವು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಿಂಗಾಗಿ ಡಿಮಾಂಡ್ ಹೆಚ್ಚಾಗಿದೆ, ಬೆಲೆಯೂ ಹೆಚ್ಚಿದೆ. ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ಮಳೆ ಇಲ್ಲ, ಎಲ್ಲ ಬೆಲೆ ಜಾಸ್ತಿನೇ. ಇನ್ನೇನು ಅವ್ರು ಹೇಳಿದಷ್ಟು ಕೊಟ್ಬಿಟ್ಟು ತಗೊಂಡೋಗ್ಬೇಕು. ಎಷ್ಟು ದೂರ ಬಂದಿದ್ದೀವಲ್ಲ ಅಂತ ಹೇಳಿ ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ಮಳೆ ಇಲ್ಲ, ಎಲ್ಲ ಬೆಲೆ ಜಾಸ್ತಿನೇ. ಇನ್ನೇನು ಅವ್ರು ಹೇಳಿದಷ್ಟು ಕೊಟ್ಬಿಟ್ಟು ತಗೊಂಡೋಗ್ಬೇಕು. ಎಷ್ಟು ದೂರ ಬಂದಿದ್ದೀವಲ್ಲ ಅಂತ ಹೇಳಿ ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ಏನ್ ತಗೊಳ್ಳೋದು, ಏನ್ ತಿನ್ನೋದು, ಬಡವರು ನಾವೆಲ್ಲ. ಇವಾಗ ದುಡಿಯೋಕೇನು ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತೈತೆ ದುಡಿಯೋಕೆನ. ಎಲ್ಲರಿಗೂ ಅಷ್ಟೇ, ಏನ್ ದುಡಿತಾರದು, ಏನ್ ತಿನ್ನೋದು ಏನು ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತೇನೂ ಇಲ್ಲ. ಏನ್ ತಿನ್ನೋದು, ಏನು ಜಾಸ್ತಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ತೊಂದರೆ ತುಂಬಾ ಆಗ್ಬಿಟ್ಟೈತೆ. ಮಕ್ಕಳ ಮರಿಗೆ ಸಾಕಾಗಲ್ಲ. ಕೂಲಿ ಮಾಡೋದು, ತಿನ್ನೋದು ಅಷ್ಟು ತಗೊಳ್ಳೇಬೇಕಲ್ವಾ. ಏನು ಮಾಡಿ ತಿನ್ನೋಕೆ ಬೇಕಲ್ಲ. ನಾನ್ ವೆಜ್ಗಿಂತ ವೆಜ್ ತೀಸ್ಕೊಂಡು ತಿನ್ನಲೇಬೇಕಲ್ವಾ. ಏನು ಮಾಡೋಕ್ಕಾಗಲ್ಲ, ಅದು ತಗೊಳ್ಳೇಬೇಕು. ಕಡಿಮೆ ಆದರೆ ಇಲ್ಲಿ ಕಡಿಮೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆನೆ. ನಾವು ಬರ್ತಾ ಇದ್ದೀವಿ 25 ವರ್ಷದಿಂದನೂ. ಎಲ್ಲ ಹಬ್ಬಗಳಿಗೆ ಇಲ್ಲೇ ಬಂದು ನಾವು ತಗೊಳೋದು. ಗಾಂಧಿ ಬಜಾರ್ಗಿಂತ ಇಲ್ಲಿಗೆ ಕಡಿಮೆನೆ. ಗಾಂಧಿ ಬಜಾರಲ್ಲಿ ಸಿಕ್ಕಾಪಟ್ಟೆ ರೇಟು. ಇಲ್ಲ ಇಲ್ಲೇ ಕಡಿಮೆನೆ ಸ್ವಲ್ಪ. ತಗೊಳ್ಳೇಬೇಕಲ್ವಾ. ಏನು ಮಾಡಿ ತಿನ್ನೋಕೆ ಬೇಕಲ್ಲ. ನಾನ್ ವೆಜ್ಗಿಂತ ವೆಜ್ ತೀಸ್ಕೊಂಡು ತಿನ್ನಲೇಬೇಕಲ್ವಾ. ಏನು ಮಾಡೋಕ್ಕಾಗಲ್ಲ, ಅದು ತಗೊಳ್ಳೇಬೇಕು. ಕಡಿಮೆ ಆದರೆ ಇಲ್ಲಿ ಕಡಿಮೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆನೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಕಾಲಿಕವಾಗಿ ಸುರಿದಂತ ಮಳೆ ಜನರ ಬದುಕನ್ನ ಹೈರಾಣಾಗಿಸಿ ಬಿಟ್ಟಿದೆ. ತರಕಾರಿ ಬೆಳೆದಂತ ಬೆಳೆಗಾರರು ತಾವು ಬೆಳೆದ ಬೆಳೆ ಉತ್ತಮವಾಗಿ ಫಸಲು ಬಂದು ಅದು ಕೈಗೆಟಕದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ತರಕಾರಿಯ ಬೆಲೆ ಗಗನಕ್ಕೇರಿದೆ. ಹಬ್ಬ ಹರಿದಿನಗಳು ಇನ್ನೆಲ್ಲ ತರಕಾರಿ, ಶಬರಿಮಲೆ ಮಾಲೆ ಹಾಕುವವರು ಎಲ್ಲ ತರಕಾರಿ, ಮತ್ತೊಂದು ಮಗದೊಂದು ಅಂತೇಳಿ ಎಲ್ಲ ಬೆಂಗಳೂರಿನಲ್ಲಿ ತರಕಾರಿಗೆ ಯಾವಾಗಲೂ ಕೂಡ ಡಿಮಾಂಡ್ ಇರುತ್ತೆ. ನಗರದಲ್ಲಿ ಯಾವಾಗಲೂ ಡಿಮಾಂಡ್ ಇರುತ್ತೆ. ಆದರೆ ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಫಸಲು ಬರುವ ಸಮಯದಲ್ಲಿ ತರಕಾರಿ ಎಲ್ಲ ಕೊಳೆತು ಹೋಗಿದೆ. ಕಟಾವು ಮಾಡಲಿಕ್ಕೂ ಕೂಡ ಸಾಧ್ಯ ಆಗದೆ ಇರೋದ್ರಿಂದಾಗಿ ತರಕಾರಿ ಬೆಳೆದ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಹೀಗಾಗಿ ಬೆಂಗಳೂರಿಗೆ ಸಮರ್ಪಕವಾಗಿ ತರಕಾರಿಯ ಪೂರೈಕೆ ಆಗದೇ ಇರೋದ್ರಿಂದಾಗಿ ಬೆಲೆ ಏರಿಕೆ ಆಗಿದೆ. 80 ರಿಂದ 90 ರೂಪಾಯಿ ಇದ್ದ ನುಗ್ಗೆಕಾಯಿ 150 ರೂಪಾಯಿಗೆ ಏರಿಕೆ ಆಗಿದೆ. 100 ರೂಪಾಯಿ ಗಡಿ ದಾಟಿದೆ ಬೀನ್ಸ್ ಬೆಲೆ. ಕೈ ಸುಡ್ತಾ ಇದೆ ಕ್ಯಾರೆಟು, ಹೂಕೋಸು, ಬೀಟ್ರೋಟು, ಹಸಿಮೆಣಸಿನಕಾಯಿ. ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚು ಮದುವೆ ಸೇರಿದಂತೆ ಶುಭ ಕಾರ್ಯಗಳು ನಡೆಯುತ್ತೆ. ನಗರವಾಸಿಗಳನ್ನ ದಂಗಾಗಿಸಿದೆ ತರಕಾರಿ ದರ ಏರಿಕೆ. ನಮಗಿದು ಸಣ್ಣ ವಿಚಾರ ಅನಿಸ್ಬೋದು, ಆದರೆ ಕಾರ್ತಿಕ ಮಾಸದಲ್ಲಿ ಶುಭ ಕಾರ್ಯಗಳು ಅತಿ ಹೆಚ್ಚು ನಡೆಯುತ್ತೆ. ಮದುವೆ, ಮುಂಜಿ, ಮತ್ತೊಂದು ಮಗದೊಂದು, ದೇವರ ಯಾತ್ರೆ ಹೋಗೋರು ಇರ್ತಾರೆ ತರಕಾರಿಯವರು. ಹಿಂಗೆಲ್ಲ ಇರುವಾಗ ಸಾಮಾನ್ಯ ಜನರಿಗೆ ತರಕಾರಿಯ ಬೆಲೆ ಕೈ ಸುಡ್ತಾ ಇದೆ. ಯಾಕಂತ ಹೇಳಿದ್ರೆ ತರಕಾರಿ
ಬೆಳೆದಂಥ ಬೆಳೆಗಾರ ಇದ್ದಾನಲ್ಲ, ಕೃಷಿಕ ಇದ್ದಾನಲ್ಲ, ಇದು ಮಳೆ ತಂದಿರುವಂಥ ಅವಾಂತರದಿಂದಾಗಿ ಆತನ ಬೆಳೆ ಎಲ್ಲ ಕೊಳತು ಹೋಗಿದೆ. ಗದ್ದೆಯಲ್ಲೇ ಕಟಾವು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಡಿಮಾಂಡ್ ಹೆಚ್ಚಾಗಿದೆ, ಬೆಲೆಯೂ ಹೆಚ್ಚಿದೆ. ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಬಟ್ ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ಮಳೆ ಇಲ್ಲ, ಎಲ್ಲ ಬೆಲೆ ಜಾಸ್ತಿನೇ. ಇನ್ನು ನಾವು ಹೇಳಿದಷ್ಟು ಕೊಟ್ಬಿಟ್ಟು ತೊಗೊಂಡೋಗ್ಬೇಕು. ಎಷ್ಟು ದೂರ ಬಂದಿದ್ದೀವಲ್ಲ ಅಂತೇಳಿ ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಬಟ್ ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ಮಳೆ ಇಲ್ಲ, ಎಲ್ಲ ಬೆಲೆ ಜಾಸ್ತಿನೇ. ಇನ್ನು ನಾವು ಹೇಳಿದಷ್ಟು ಕೊಟ್ಬಿಟ್ಟು ತೊಗೊಂಡೋಗ್ಬೇಕು. ಎಷ್ಟು ದೂರ ಬಂದಿದ್ದೀವಲ್ಲ ಅಂತೇಳಿ ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಬಟ್ ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ಏನ್ ತಗೊಳ್ಳೋದು ಏನ್ ತಿನ್ನೋದು, ಬಡವರು ನಾವೆಲ್ಲ ಇವಾಗ ದುಡಿಯೋಕೇನು ಆಗ್ತಾಯಿಲ್ಲ, ತುಂಬಾ ಕಷ್ಟ ಆಗ್ತೈತೆ ದುಡಿಯೋಕೆ. ಎಲ್ಲರಿಗೂ ಅಷ್ಟೇ, ಏನ್ ದುಡಿತಾರದು ಏನ್ ತಿನ್ನೋದು ಏನು ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತಾನೂ ಇಲ್ಲ. ಏನ್ ತಿನ್ನೋದು ಏನು ಜಾಸ್ತಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ, ತೊಂದರೆ ತುಂಬಾ ಆಗ್ಬಿಟ್ಟೈತೆ. ಮಕ್ಕಳ ಮರಿಕೆ ಸಾಕಾಗಲ್ಲ, ಕೂಲಿ ಮಾಡೋದು ತಿನ್ನೋದು ಅಷ್ಟು ತಗೊಳ್ಳೇಬೇಕಲ್ವಾ, ಏನು ಮಾಡಿ ತಿನ್ನೋಕೆ ಬೇಕಲ್ಲ. ನಾನ್ ವೆಜ್ಗಿಂತ ವೆಜ್ ತೀಸ್ಕೊಂಡು ತಿನ್ನಲೇಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ. ಅದು ತಗೊಳ್ಳೇಬೇಕು. ಕಡಿಮೆ ಆದರೆ ಇಲ್ಲಿ ಕಡಿಮೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆನೆ. ನಾವು ಬರ್ತಾ ಇದ್ದೀವಿ 25 ವರ್ಷದಿಂದನೂ. ಎಲ್ಲ ಹಬ್ಬಗಳಿಗೆ ಇಲ್ಲೇ ಬಂದು ನಾವು ತಗೊಳೋದು. ಗಾಂಧಿ ಬಜಾರ್ಗಿಂತ ಇಲ್ಲಿ ಕಡಿಮೆನೆ. ಗಾಂಧಿ ಬಜಾರಲ್ಲಿ ಸಿಕ್ಕಾಪ್ಟೆ ರೇಟು. ಇಲ್ಲ ಇಲ್ಲೇ ಕಡಿಮೆನೆ ಸ್ವಲ್ಪ. ತಗೊಳ್ಳೇಬೇಕಲ್ವಾ, ಏನು ಮಾಡಿ ತಿನ್ನೋಕೆ ಬೇಕಲ್ಲ. ನಾನ್ ವೆಜ್ಗಿಂತ ವೆಜ್ ತೀಸ್ಕೊಂಡು ತಿನ್ನಲೇಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ. ಅದು ತಗೊಳ್ಳೇಬೇಕು. ಕಡಿಮೆ ಆದರೆ ಇಲ್ಲಿ ಕಡಿಮೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆನೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಅಕಾಲಿಕವಾಗಿ ಸುರಿದಂಥ ಮಳೆ ಜನರ ಬದುಕನ್ನ ಹೈರಾಣಾಗಿಸಿ ಬಿಟ್ಟಿದೆ. ತರಕಾರಿ ಬೆಳೆದಂಥ ಬೆಳೆಗಾರರು ತಾವು ಬೆಳೆದ ಬೆಳೆ ಉತ್ತಮವಾಗಿ ಫಸಲು ಬಂದು ಅದು ಕೈಗೆಟಕದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ತರಕಾರಿಯ ಬೆಲೆ ಗಗನಕ್ಕೇರಿದೆ. ಹಬ್ಬ ಹರಿದಿನಗಳು ಇನ್ನೆಲ್ಲ ತರಕಾರಿ, ಶಬರಿಮಲೆ ಮಾಲೆ ಹಾಕುವವರು ಎಲ್ಲ ತರಕಾರಿ, ಮತ್ತೊಂದು ಮಗದೊಂದು ಅಂಥೇಳಿ ಎಲ್ಲ ಬೆಂಗಳೂರಿನಲ್ಲಿ ತರಕಾರಿಗೆ ಯಾವಾಗಲೂ ಕೂಡ ಡಿಮಾಂಡ್ ಇರುತ್ತೆ. ನಗರದಲ್ಲಿ ಯಾವಾಗಲೂ ಡಿಮಾಂಡ್ ಇರುತ್ತೆ. ಆದರೆ ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಫಸಲು ಬರುವ ಸಮಯದಲ್ಲಿ ತರಕಾರಿ ಎಲ್ಲ ಕೊಳೆತು ಹೋಗಿದೆ. ಕಟಾವು ಮಾಡಲಿಕ್ಕೂ ಕೂಡ ಸಾಧ್ಯ ಆಗದೆ ಇರೋದ್ರಿಂದಾಗಿ ತರಕಾರಿ ಬೆಳೆದ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಹೀಗಾಗಿ ಬೆಂಗಳೂರಿಗೆ ಸಮರ್ಪಕವಾಗಿ ತರಕಾರಿಯ ಪೂರೈಕೆ ಆಗದೆ ಇರೋದ್ರಿಂದಾಗಿ ಬೆಲೆ ಏರಿಕೆ ಆಗಿದೆ. 80 ರಿಂದ 90 ರೂಪಾಯಿ ಇದ್ದ ನುಗ್ಗೆಕಾಯಿ 150 ರೂಪಾಯಿಗೆ ಏರಿಕೆ ಆಗಿದೆ. 100 ರೂಪಾಯಿ ಗಡಿ ದಾಟಿದೆ ಬೀನ್ಸ್ ಬೆಲೆ. ಕೈ ಸುಡ್ತಾ ಇದೆ ಕ್ಯಾರೆಟು, ಹೂಕೋಸು, ಬೀಟ್ರೋಟು, ಹಸಿಮೆಣಸಿನಕಾಯಿ. ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚು ಮದುವೆ ಸೇರಿದಂತೆ ಶುಭ ಕಾರ್ಯಗಳು ನಡೆಯುತ್ತೆ. ನಗರವಾಸಿಗಳನ್ನ ದಂಗಾಗಿಸಿದೆ ತರಕಾರಿ ದರ ಏರಿಕೆ. ನಮಗಿದು ಸಣ್ಣ ವಿಚಾರ ಅನ್ನಿಸ್ಬೋದು, ಆದರೆ ಕಾರ್ತಿಕ ಮಾಸದಲ್ಲಿ ಶುಭ ಕಾರ್ಯಗಳು ಅತಿ ಹೆಚ್ಚು ನಡೆಯುತ್ತೆ. ಮದುವೆ, ಮುಂಜಿ, ಮತ್ತೊಂದು ಮಗದೊಂದು, ದೇವರ ಯಾತ್ರೆ ಹೋಗೋರು ಇರ್ತಾರೆ ತರಕಾರಿಯವರು. ಹೀಗೆಲ್ಲ ಇರುವಾಗ ಸಾಮಾನ್ಯ ಜನರಿಗೆ ತರಕಾರಿಯ ಬೆಲೆ ಕೈ ಸುಡ್ತಾ ಇದೆ. ಯಾಕಂತ ಹೇಳಿದ್ರೆ ತರಕಾರಿ ಬೆಳೆದಂಥ ಬೆಳೆಗಾರ ಇದ್ದಾನಲ್ಲ, ಕೃಷಿಕ ಇದ್ದಾನಲ್ಲ, ಇದು ಮಳೆ ತಂದಿರುವಂಥ ಅವಾಂತರದಿಂದಾಗಿ ಆತನ ಬೆಳೆ ಎಲ್ಲ ಕೊಳತು ಹೋಗಿದೆ. ಗದ್ದೆಯಲ್ಲೇ ಕಟಾವು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಡಿಮಾಂಡ್ ಹೆಚ್ಚಾಗಿದೆ, ಬೆಲೆಯೂ ಹೆಚ್ಚಿದೆ. ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಬಟ್ ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ಮಳೆ ಇಲ್ಲ, ಎಲ್ಲ ಬೆಲೆ ಜಾಸ್ತಿನೇ. ಇನ್ನು ನಾವು ಹೇಳಿದಷ್ಟು ಕೊಟ್ಬಿಟ್ಟು ತೊಗೊಂಡೋಗ್ಬೇಕು. ಎಷ್ಟು ದೂರ ಬಂದಿದ್ದೀವಲ್ಲ ಅಂತೇಳಿ ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಬಟ್ ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ಮಳೆ ಇಲ್ಲ, ಎಲ್ಲ ಬೆಲೆ ಜಾಸ್ತಿನೇ. ಇನ್ನು ನಾವು ಹೇಳಿದಷ್ಟು ಕೊಟ್ಬಿಟ್ಟು ತೊಗೊಂಡೋಗ್ಬೇಕು. ಎಷ್ಟು ದೂರ ಬಂದಿದ್ದೀವಲ್ಲ ಅಂತೇಳಿ ಇಲ್ಲಿ ಹಂಗೇನೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದೆರಡು ತರಕಾರಿ ತಗೋತಾ ಇದ್ದೀನಿ. ಬಟ್ ಸ್ವಲ್ಪ ಹೆಚ್ಚಾಗಿದೆ ಯಾಕಂದ್ರೆ ಏನ್ ತಗೊಳ್ಳೋದು ಏನ್ ತಿನ್ನೋದು, ಬಡವರು ನಾವೆಲ್ಲ ಇವಾಗ ದುಡಿಯೋಕೇನು ಆಗ್ತಾಯಿಲ್ಲ, ತುಂಬಾ ಕಷ್ಟ ಆಗ್ತೈತೆ ದುಡಿಯೋಕೆ. ಎಲ್ಲರಿಗೂ ಅಷ್ಟೇ, ಏನ್ ದುಡಿತಾರದು ಏನ್ ತಿನ್ನೋದು ಏನು ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತಾನೂ ಇಲ್ಲ. ಏನ್ ತಿನ್ನೋದು ಏನು ಜಾಸ್ತಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ, ತೊಂದರೆ ತುಂಬಾ ಆಗ್ಬಿಟ್ಟೈತೆ. ಮಕ್ಕಳ ಮರಿಕೆ ಸಾಕಾಗಲ್ಲ, ಕೂಲಿ ಮಾಡೋದು ತಿನ್ನೋದು ಅಷ್ಟು ತಗೊಳ್ಳೇಬೇಕಲ್ವಾ, ಏನು ಮಾಡಿ ತಿನ್ನೋಕೆ ಬೇಕಲ್ಲ. ನಾನ್ ವೆಜ್ಗಿಂತ ವೆಜ್ ತೀಸ್ಕೊಂಡು ತಿನ್ನಲೇಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ. ಅದು ತಗೊಳ್ಳೇಬೇಕು. ಕಡಿಮೆ ಆದರೆ ಇಲ್ಲಿ ಕಡಿಮೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆನೆ.
ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಬರ್ತಾ ಇದ್ದೀವಿ 25 ವರ್ಷದಿಂದನೂ ಎಲ್ಲ ಹಬ್ಬಗಳಿಗೆ ಇಲ್ಲೇ ಬಂದು ನಾವು ತಗೊಳೋದು. ಗಾಂಧಿ ಬಜಾರ್ಗಿಂತ ಇಲ್ಲಿ ಕಡಿಮೆನೇ. ಗಾಂಧಿ ಬಜಾರಲ್ಲಿ ಸಿಕ್ಕಾಪ್ಟೆ ರೇಟು. ಇಲ್ಲ ಇಲ್ಲೇ ಕಡಿಮೆನೇ ಸ್ವಲ್ಪ. ತಗೊಳ್ಳೇಬೇಕಲ್ವಾ, ಏನು ಮಾಡಿ ತಿನ್ನಕ್ಕೆ ಬೇಕಲ್ಲ. ನಾನ್ ವೆಜ್ಗಿಂತ ವೆಜ್ ತೀಸ್ಕೊಂಡು ತಿನ್ನಲೇಬೇಕಲ್ವಾ, ಏನು ಮಾಡೋಕ್ಕಾಗಲ್ಲ. ತಗೊಳ್ಳೇಬೇಕು. ಕಡಿಮೆ ಆದರೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಮ್ಮಿ. ಇಲ್ಲಿ ಕಡಿಮೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆನೇ.